ಇವತ್ತು ಎಸ್ಎಸ್ಎಲ್ಸಿಯ ಫಲಿತಾಂಶ ಪ್ರಕಟ ಆಗಿದೆ. ಮತ್ತೊಂದು ಕಡೆ ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ ಒಬ್ಬೊಬ್ಬರದ್ದು ಒಂದೊಂದು ಕತೆ. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವವನ ಮಗಳು ಸಾಧನೆಯನ್ನ ಮಾಡಿದ್ದಾರೆ. ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಮಧುಗಿರಿಯ ಹಿತಶ್ರೀ. ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿರುವ ಒಬ್ಬೊಬ್ಬರದ್ದು ಒಂದೊಂದು ಕತೆ. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವವನ ಮಗಳು ಸಾಧನೆ ಮಾಡಿದ್ದಾರೆ. ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಮಧುಗಿರಿಯ ಹಿತಶ್ರೀ. ಬಡತನವನ್ನೇ ಮೆಟ್ಟಿ ನಿಂತು ಸಾಧನೆಯ ಶಿಖರ ಏರಿದಂತಹ ಪ್ರತಿಭೆಯ ಕಥೆ ಇದು. 625ಕ್ಕೆ 623 ಅಂಕ ಗಳಿಸಿ ಮಧುಗಿರಿಗೆ ಕೀರ್ತಿಯನ್ನ ತಂದಿದ್ದಾಳೆ ಈ ವಿದ್ಯಾರ್ಥಿನಿ. ಇತ್ತ ಕೋಲಾರದಲ್ಲಿ ಸ್ಟ್ರೆಚರ್ನಲ್ಲಿ ಬಂದು ಪರೀಕ್ಷೆ ಬರೆದಿದ್ಲಲ್ಲ, ಆಕೆ ಕೂಡ ಪಾಸ್ ಆಗಿದ್ದಾಳೆ ಫಸ್ಟ್ ಕ್ಲಾಸ್ ಅಲ್ಲಿ. ಆಂಬ್ಯುಲೆನ್ಸ್ ನಲ್ಲಿ ಬಂದು ಪರೀಕ್ಷೆಯನ್ನ ಬರೆದಿದ್ದ ಕುಸುಮ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಚಿನ್ನನಾಗಹಳ್ಳಿ ವಿದ್ಯಾರ್ಥಿನಿ ಈಕೆ. ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 374 ಅಂಕ ಪಡೆದಿದ್ದಾರೆ ಕುಸುಮ. ಅಲ್ಲಿಗೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಕುಸುಮ. ಸ್ಟ್ರೆಚರ್ ಅಲ್ಲೇ ಹೋಗಿ ಪರೀಕ್ಷೆಯನ್ನ ಬರೆದು ಬಂದಿದ್ರು. ಆಮೇಲೆ ವಿದ್ಯಾರ್ಥಿಗಳ ಪಾಲಿಗೆ ಎಸ್ಎಸ್ಎಲ್ಸಿ ಅನ್ನುವಂಥದ್ದು ಒಂದು ಟರ್ನಿಂಗ್ ಪಾಯಿಂಟ್ ಇದ್ದಂಗೆ. ಹಾಗಾಗಿ ಬಹಳಷ್ಟು ಕಾಳಜಿ ವಹಿಸಿ ಪೇರೆಂಟ್ಸು ಕೂಡ ಅವರಿಗೆ ಎಲ್ಲ ರೀತಿಯಾಗಿ ಸಪೋರ್ಟ್ ಮಾಡಿ ಮಕ್ಕಳು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಬೇಕು ಅಂತೇಳಿ ಸ್ಪೆಷಲ್ ಕ್ಲಾಸಸ್ಸು ಮತ್ತೊಂದು ಎಲ್ಲ ಹೆಚ್ಚಿನ ನಿಗಾ ವಹಿಸಿ ಅವರಿಗೆ ಓದಿಸಿರ್ತಾರೆ. ಹೀಗಾಗಿ ಈಗ ಒಂದು ಕಡೆ 625ಕ್ಕೆ 374 ಅಂಕ ಪಡೆದಂತಹ KGFನ ಕೋಲಾರ ಮೂಲದ ವಿದ್ಯಾರ್ಥಿನಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಮಧುಗಿರಿಗೆ ಕೀರ್ತಿಯನ್ನು ತಂದಂತಹ ಹಿತಶ್ರೀ ಅವರ ಮನೆಯಲ್ಲೂ ಕೂಡ ಈಗ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ನನ್ನ ಹೆಸರು ಹಿತಾಶ್ರೀ ಡಿ. ನಾನು ಚಿರೇಕ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೀನಿ. ಸೊ 623 ಬಂದಿರೋದು ತುಂಬಾ ಖುಷಿ ತಂದಿದೆ. ಸೊ ಇದು ಟೀಚರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಲ್ದಲೆ ಆಗ್ತಿರ್ಲಿಲ್ಲ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಎಮೋಷನಲ್ ಮತ್ತೆ ಸೋಷಿಯಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದರಿಂದನೇ ಸಾಧ್ಯ ಆಯಿತು. ಮತ್ತೆ ನನ್ನ ಹಾರ್ಡ್ ವರ್ಕ್ ಕೂಡ ಇದರಲ್ಲಿ ಪ್ರಿಪರೇಷನ್ ಇಂದ ಕೂಡ 623 ಬರಕ್ಕೆ ಸಾಧ್ಯ ಆಯಿತು. ಬೆಳಗ್ಗೆ 5 o'clock ಎದ್ದೇಳ್ತಿದ್ದೆ. ಮತ್ತೆ ಸ್ಕೂಲಿಗೆ ಬಂದ್ಮೇಲೆ ಅಲ್ಲೇ ಎಲ್ಲ ಓದಿಸ್ತಿದ್ರು. ಅದಾದ್ಮೇಲೆ ಮನೆಗೆ ಹೋದ್ಮೇಲೆ 4:15ಗೆ ಮಾಮೂಲಿ ಬಿಡ್ತಿದ್ರು. ಅವಾಗ ರಾತ್ರಿ ಎಷ್ಟಾಗುತ್ತೋ ಅಷ್ಟೊತ್ತು ಓದ್ಕೊಂತಿದ್ದೆ. ಅದಾದ್ಮೇಲೆ ಮತ್ತೆ ಈವ್ನಿಂಗ್ ಕ್ಲಾಸಸ್ ಮಾಡುವಾಗ ಸ್ವಲ್ಪ ಡಿಲೇ ಆಗ್ತಿತ್ತು. ಆದ್ರೂ ಅವಾಗ ಈವ್ನಿಂಗ್ ಕ್ಲಾಸಸ್ ಆದ ತಕ್ಷಣ ಓದ್ಕೊಂತಿದ್ದೆ. ತುಂಬಾ ಖುಷಿ ಆಗುತ್ತೆ. ಎಫರ್ಟ್ ಹಾಕಿದ್ಕೆ ಈ ತರ ಫಲ